ಇಂಥ ಬೋಳಿ ಮಕ್ಕಳನ್ನ ಯಾಕ್ರಿ ಭೂಮಿ ಮೇಲೆ ಉಳಿಸ್ಬೇಕು? ಇಂಥ ಬೋಳಿ ಮಕ್ಕಳಿಗೆ ಜೈಲುಗಳಲ್ಲಿ ಊಟ ಕೊಟ್ಟುಕೊಂಡು ಅದೆಲ್ಲವೂ ಕೂಡ ನಮ್ಮ ಜನಗಳ ದುಡ್ಡನ್ನು ಇವರಿಗೆಲ್ಲ ನಾವು ಕೊಟ್ಕೊಳ್ತಾ ಇವ್ರನ್ನ ಹ್ಯಾಪಿಯಾಗಿರೋಕೆ ಬಿಡೋಕ್ಕಾಗತ್ತೇನ್ರಿ ನಾವು? ಜೈಲೆಲ್ಲ ಊಟ ಕೊಟ್ಕೊಂಡು ನೇಣಿಗೆ ಹಾಕ್ಬೇಕು ಇವ್ರನ್ನ ಗಲ್ಲು ಶಿಕ್ಷೆಗೆ ಗುರಿಪಡಿಸ್ಬೇಕು. ಅಂತೂ ನೀವು ನೋಡಿರ್ಬೋದು, ತುಂಬ ಜನ ಡಿ ಬಾಸ್ ಅವರು ರೆಸ್ಪಾನ್ಸ್ ಮಾಡಿಲ್ಲ ಅಂತ ಇದ್ರಿ. ಇವಾಗ ರೆಸ್ಪಾನ್ಸ್ ಮಾಡಿರೋದು ನಿಮಗೆ ಕಾಣಿಸ್ತಾ ಇದೆ. ನೇಹಾ ಅವರಿಗೆ ಏನು ಈ ಒಂದು ಫಯಾಜ್ ಅನ್ನೋನು ಚುಚ್ಚಿ ಕೊಲೆಯನ್ನು ಮಾಡಿದ್ನೋ, ಅವಳಿಗೆ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಒಂದು ಕಡೆ ನಮ್ಮ ಡಿ ಬಾಸ್ ಅವರು ಹೇಳಿದ್ರೆ, ಇನ್ನೊಂದು ಕಡೆ ಆ ಫಯಾಜ್ಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ನಮ್ಮ ಡಿ ಬಾಸ್ ಅವರು ಆಗ್ರಹವನ್ನು ಕೂಡ ಮಾಡಿದ್ದಾರೆ. ಹೌದು, ಇಂಥ ಪಾಪಿಗಳನ್ನು, ಈ ಫಯಾಜ್ ಅಂತ ಪಾಪಿಗಳನ್ನು ಉಳಿಸ್ಕೊಂಡು ಅವ್ರಿಗೆ ಊಟ ತಿಂಡಿಗಳನ್ನು ಕೊಟ್ಟುಕೊಂಡು ಸ್ವಲ್ಪ ದಿನಗಳ ಆದ್ಮೇಲೆ ಹೊರಗಡೆ ಬಿಟ್ಕೊಂಡು ಅವೆಲ್ಲ ಬೇಕಿಲ್ಲ. ಗಲ್ಲು ಶಿಕ್ಷೆ ಆಗಲೇಬೇಕು, ಅವನನ್ನು ನೇಣಿಗೆ ಏರಿಸಲೇಬೇಕು.